कोई है? हम सोशल वर्कर सर, आप आपका काम हमारा काम करने का सर यार सर नहीं, हमको तकलीफ हो रही है सर। हमारे छोटे छोटे बच्चे कुत्ता काट रहे सर। 10 मिनट में जो है ना कुत्तों को पकड़ने का लगाने पटेल साहब बोलो तुम स्वामी, जब तक साफ फोन लगा के बुलाने बोले गाड़ियों को, बच्चों का रेशम हमारे एक घर में 2 बच्चे कुत्ता काट रहे सर। मेरे बच्चे, मेरे को तकलीफ हो गई सर। रुपये 70,000 रुपये डाले सर, काफी लाख डाला बोला सर पैसे हम डालेंगे सर। गोर गरीब कहाँ डालेंगे सर? बच्चा पैसा बोला तो ले जा सरकार दाखिल फेंकता गरीब गरीब बच्चे को ले जाके। एक बच्चा मर गया कुत्ता काट के। ಮನವಿ ಮಾಡ್ತೀನಿ. ಮತ್ತೊಂದು ಏನಂತಂದ್ರೆ ನಮ್ಗೆ ಗ್ರಾಮ ಪಂಚಾಯತ್ದಾಗ ಸುಮಾರು 6 ತಿಂಗಳಿಂದ ವಿದ್ಯುತ್ ಕಂಬಗಳಿಗೆ ಏನೋ ದಾರಿ ದೀಪಗಳಿಲ್ಲ. ಮತ್ತು ಏನಂತಂದ್ರೆ ಸರಿಯಾಗಿ ನೀರು ಸರಬರಾಜು, ಕುಡಿಯೋ ನೀರು ಆಗ್ತಾ ಇಲ್ಲ. ಮತ್ತೇನೋ ನಾಲಿಗಳು ಡ್ರೈನೇಜನ್ನು ಕ್ಲೀನ್ ಆಗ್ತಾ ಇಲ್ಲ. ಮತ್ತು ಈಗ ಮಳೆಯನ್ನು ಅವಾಗ ಸ್ವಲ್ಪ ಬಂದು ಹೋಗೋ ಕಾರಣಕ್ಕೆ ಅಂದ್ರೆ ಮಚ್ಚರ ಸೊಳ್ಳೆಗಳು ಜಾಸ್ತಿ ಆಗ್ಯದ. ಆ ಸೊಳ್ಳೆಗಳಿಂದ ಏನದಂತಾರೆ ಮಕ್ಕಳು ಹಿರಿಯರು ಏನಂತಂದ್ರೆ ಅನಾರೋಗ್ಯದಿಂದ ಬಳುವಂಥ ಪರಿಸ್ಥಿತಿ ಉಂಟಾಗ್ಯದ. ನಾವು ಇದು ದೂರವಾಣಿ ಮುಖಾಂತರ ನಾವು ಏನಂದ್ರೆ ಪಿಡಿಯೋರಿಗೆ ಸಂಪರ್ಕ ಮಾಡಿದಾಗ ನಾನು ಟ್ರಾನ್ಸ್ಫರ್ ಆಗ ಅಂತ ಹೇಳ್ತಾರೆ. ನಾನು ನೇರವಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಾವು ಪ್ರಶ್ನೆ ಮಾಡ್ತೇವೆ. ಅವ್ರು ಬಂದು ಒಂದು 11 ತಿಂಗಳಾಯಿತು. ನೀವು ಅವರು ಇಲ್ಲಿ ಸೆಟಲ್ ಆಗಲಿಕ್ಕೆ 6 ತಿಂಗಳಾಯಿತು. ಚಾರ್ಜ್ ಅಂತ ಥಮ್ ಅಂತೇಳಿ ನೀವೀಗ ಇದೇ 6 ತಿಂಗಳಿಗೊಮ್ಮೆ ವರ್ಷಿಗೊಮ್ಮೆ ನೀವು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂದ್ರೆ ಈ ಬಗ್ದಲ್ಲಿ ಕೆಲಸ ಬಂದಂಥ ಅಧಿಕಾರಿಗಳು ಯಾವ ರೀತಿ ಮಾಡಬೇಕು? ಅವ್ರ ಮನಸ್ಸು ಬಂದಾಗ ಅವರು ನೀವು ಪಿ ಡಿ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರ ಮನಸ್ಸು ಬಂದಾಗ ಹಾಕ್ತೀರಿ, ಮನಸ್ಸು ಬಂದಾಗ ಟ್ರಾನ್ಸ್ಫರ್ ಮಾಡೋದಂದ್ರೆ ಇದು ಯಾವ ಕಾನೂನು ಅದಂತ ನಮ್ಗೆ ಗೊತ್ತಾಗತ್ತಿಲ್ಲ. ನಾವು ಈ ಮಾಧ್ಯಮ ಮುಖಾಂತರ ಮತ್ತೊಂದು ಸಲ ಈ ಸ್ಥಳೀಯ ಅಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳಿಗೆ ನಾವಂತರ ಮನವಿ ಮಾಡ್ತೀವಿ. ಕೂಡಲೇ ನಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಒದಗಿಸದಿದ್ದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಏನಂತಂದ್ರೆ ಸಜ್ಜಾಗೋಕೆ ಕಾರಣ ಆಗ್ತೀರಿ. ಮತ್ತು ವಿಶೇಷವಾಗಿ ಏನಂತಂದ್ರೆ ಸಾಧ್ಯ ಆಯಿತು ಅಂದ್ರೆ ನಮಗೇನಂತಂದ್ರೆ ಒಬ್ಬ ಪರ್ಮಿಟ್ ಪಿ ಡಿ ಒ ನಮಗೆ ನೇರವಾಗಿ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಗೋದಾವರಿ ಪಿ ಡಿ ಒ ನಮ್ಮ ಗ್ರಾಮಕ್ಕೆ ಬೇಡ. ಅವರು ನಾನು ಹೆಣ್ಣು ಮಗಳು ಅಂತ ಒಂದು ಏನಂದ್ರೆ ಆ ಒಂದು ಸ್ಥಾನ ಏನಂತಂದ್ರೆ ದುರ್ಬಳಕೆ ಮಾಡ್ತಾರೆ. ನಾವು ಹಿಂದೆ ಏನಂದ್ರೆ ನಾವು ಇದು ಎಲ್ಲ ನೋಡ್ಕೊಂಡಿದ್ದೆವು. ನಮ್ಮಲ್ಲಿ ಸುಮಾರು ಜನ ಕಂಪ್ಲೀಟ್ ಕೊಡೋಕೆ ಹೋದಾಗ ನಾ ಹೆಣ್ಮಗಳಿದ್ದ ದರ್ಪ ಮಾಡಕ್ಕೆ ಹೊಂಟ್ರಿ ಅಂತೇಳಿ ಉದ್ದೇಶಪೂರ್ವಕವಾಗಿ ಅವರು ಕೆಲಸ ಮಾಡದಿದ್ದ ಕಾರಣಕ್ಕಾಗಿ ಜನರ ಮೇಲೆ ಈ ರೀತಿ ಸುಳ್ಳು ಆರೋಪಗಳು ಮಾಡ್ತಾರೆ. ಅದ್ರ ಕಡೆಯಿಂದ ಏನಂತಂದ್ರೆ ಅವರ ಆದೇಶ ನೀವೇನು ಬಗ್ದಲ್ಕೆ ಏನೋ ನಿಯೋಜನೆ ಮಾಡಿರಿ ಅದು ಕೂಡಲೇ ಏನಂತಂದ್ರೆ ರದ್ದುಗೊಳಿಸ್ಬೇಕು. ಇವರಿಗೆ ಚಂದ್ರಕಾಂತ್ ಸ್ವಾಮಿ ಅವರಿಗೆ ಮುಂದುವರಿಸ್ರಿ. ಒಂದು ವೇಳೆ ಇವ್ರು ಕೆಲಸ ಮಾಡಿಲ್ಲ ಅಂದ್ರೆ ಇವ್ರಿಗೆ ಏನದಕ್ಕೆ ಸಸ್ಪೆಂಡ್ ಮಾಡಿರಿ ಕಟ್ಕೆ. ಅಂದ್ರೆ ನಮಗೆ ಗೋದಾವರಿ ಮೇಡಮ್ ಅವ್ರು ಬೇಡ, ಅವರು ಕೆಲಸ ಮಾಡೋಕ್ಕಿಲ್ಲ. ನಾನು ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಅವ್ರ ವಿರುದ್ಧ ದೂರು ಕೊಟ್ಟರು ನೀವೇನದ ಅಂತಂದ್ರೆ ಇನ್ನೂ ತನಿಖೆಗೆ ಏನದ ಮುಂದುವರೆದಿಲ್ಲ. ಮತ್ತು ಇನ್ನೊಂದು ಸಲ ಇದೊಂದು ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ನಮ್ಮ ಬಗ್ದಲ್ ಗ್ರಾಮ ಪಂಚಾಯತ್ದಾಗ ಏನು ಸಿಬ್ಬಂದಿಗಳದೇನದು ನೀವೇನು ನಿಯೋಜನೆ ಮಾಡ್ಕೊಂಡ್ರೆ ನಿಮ್ಗೆ ಅದನ್ನು ನಾನು ಲೆಟ್ರ್ ಕೊಟ್ಟೀನಿ, ಅದನ್ನು ನೀವು ಏನದಂದ್ರೆ ಕ್ರಮ ತಗೊಂಡಿಲ್ಲ. ಇವೆಲ್ಲ ಏನದ ಮೂಲಭೂತ ಸೌಕರ್ಯಗಳು ಮತ್ತು ಪಂಚಾಯತಿನ ಕಾರ್ಯನಿರತ ಸಿಬ್ಬಂದಿಗಳದೇನೆಲ್ಲ ನೀವು ಏನೋ ಸಮಸ್ಯೆಗಳು ನಿವಾರಣೆ ಮಾಡದಿದ್ದಲ್ಲಿ ನಾವೇನದಂತಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಲ್ಲ ಅಧಿಕಾರಿಗಳನ್ನೆಲ್ಲ ಮನವಿ ಮಾಡ್ಕೊಳ್ತೀನಿ. ಇವಾಗ ತಾವೊಂದು ಹೇಳಿದಿರಿ, ತಮ್ಮ ಏನು ಬಗ್ದಾಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಗ್ದಾಲ್ ಗ್ರಾಮ ಬರ್ತದ, ಅಲ್ಲಿ ಯಾವುದೇ ತರಹದ ಮೂಲ ಸೌಕರ್ಯ ಕೊಡೋದಲ್ಲಿ ಪಂಚಾಯತ್ ವಿಫಲ ಇದೆ ಅಂತ ಹೇಳ್ತಾ ಇದ್ದೀರಿ. ತಾವು ಬಗ್ದಾಲ್ ಪಂಚಾಯತ್ ಗ್ರಾಮ ನಿವಾಸಿಗಳು ಏನು ತೆರಿಗೆ ಏನು ಪಾವತಿ ಮಾಡಬೇಕು ಮಾಡ್ತಾ ಇದ್ದೀರಾ ಅಥವಾ ಇಲ್ಲ? ಸರ್, ತೆರಿಗೆ ಪಾವತಿ ಮಾಡ್ತಿದ್ದೇವೆ ಸರ್. ತೆರಿಗೆ ಪಾವತಿ ಅಂತಿಲ್ಲ, ಇವಾಗ ನಾವು ಕೇಳಬಾರ್ದು ಅಂತ ಹೇಳ್ತೀವಿ. ಯಾಕ? ಬೆಳೆಗಳಿಲ್ಲ, ಮಳೆ ಇಲ್ಲ, ಜನರು ದಿನ ದುಡ್ದು ಬದುಕುವಂಥ ಜನರು ಯಾರು ಇಲ್ಲಿ ಶ್ರೀಮಂತರು ಇಲ್ಲ ಗ್ರಾಮೀಣ ಭಾಗದಾಗ. ಅದರಲ್ಲ ಬೀದರ್ ದಕ್ಷಿಣ ಕ್ಷೇತ್ರ ಸಂಪೂರ್ಣವಾಗಿ ಏನು ಬರ್ತದೆ ಅಂತಂದ್ರೆ ನಾವು ಗ್ರಾಮೀಣ ಭಾಗದವರು ನೋಡ್ರಿ, ಹೊಲ ಬೆಳೆ ಬೆಳಿತೀವಿ ಅಂತಂದ್ರೆ ಅಲ್ಲಿರುವಂಥ ಒಂದು ಹೊಲದಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತದೆ. ರೈತರು ನಮಗೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ಕೋತಾರೆ, ಅವು ದುಡ್ಡು ಬರ್ತದೆ, ಅವ್ರ ಉಪಜೀವನ ಆಗ್ತದೆ. ಅವ್ರಿಗೆ ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ ನೀರು ಲೈಟು ಕೊಡ್ತಾರೆ, ಒಪ್ಕೋತೀವಿ. ಇವಾಗಿಲ್ಲಲ್ಲ, ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂದ್ರೆ ಎಷ್ಟು ವರ್ಷ ತಾವು ತೆರಿಗೆ ಕಂಪಲ್ಸರಿ ಕಟ್ತಾ ಬಂದಿದ್ದೀರಿ. ಬಟ್ ಈ ತರ ಇವಾಗ ಏನದ ಮಳೆಯ ಪ್ರಭಾವ ಇಲ್ಲ ಜಾಸ್ತಿ, ರೈತರು ಕಂಗಾಲಾಗಿದ್ದಾರೆ, ಈ ಸರ್ತಿ ಟ್ಯಾಕ್ಸ್ ಕಟ್ಲಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ಟ್ಯಾಕ್ಸ್ ಅಂದ್ವಿ ಸರ್, ಟ್ಯಾಕ್ಸ್ ಈಗ ಕಂಟಿನ್ಯೂ ಅವ್ರು ಮನೆ ಓಡಾಡ್ತಾರ. ಪಂಚಾಯತ್ ಕೂಡೋದು ಬಿಟ್ಟು ಮನೆ ಚಿಟ್ಟಿ ಹರಿಲತ್ತಾರ ಅವರು. ಅವರಿಗೆ ನೀವು ಅವ್ರ ಜನರಿಗೆ ಗೊತ್ತಾಗಿ ಎಲ್ಲ ಟ್ಯಾಕ್ಸ್ ಬರೀ ಅರಿವು ಆಗ್ಯದ. ಸುಮಾರು ಜನರು ಪಂಚಾಯತ್ ಬಂದೇ ಟ್ಯಾಕ್ಸ್ ಕಟ್ತಾರ. ಇವ್ರಿಗೆ ಏನೋ ಟಾರ್ಗೆಟ್ ಕೊಟ್ಟಾರಂತ, ಆ ಟಾರ್ಗೆಟ್ ಕೊಟ್ಟವ್ರು ಯಾರು, ಏನು ಸುಳ್ಳು ಹೇಳಿ ಇವರು ಏನು ಉಸಿಲಿ ಮಾಡತ್ತಾರ ಅದು ಗೊತ್ತಾಗಬೇಕು ನಮ್ಗೆ. ಅಂದ್ರೆ ಅವ್ರು ಟಾರ್ಗೆಟ್ ಮಾತ್ರ ಕಂಪ್ಲೀಟ್ ಮಾಡ್ಲತ್ತಾರ, ಬಟ್ ಮೂಲ ಸೌಕರ್ಯ ಯಾವುದೇ ಬಗ್ಗೆ ಡೆವಲಪ್ ಮಾಡ್ಲತ್ತಿಲ್ಲ. ನಿಮ್ಗೆ ಉದಾಹರಣೆಗೆ ನಾನು ದಾರಿ ದೀಪಗಳಿಲ್ದೇನೆ ಯಾವ ರೀತಿ ಕತ್ತಲಿಂದ ಜನರಲ್ಲಿ ಜೀವನ ಸಾಗ್ಲತ್ತಾರ ಅಂತ ಹೇಳಿ ನಾನು ತೋರಿಸ್ತೀನಿ ಸರ್. ಏನು मेरा नाम मोहम्मद यूनुस है और मैं SYM का सदर हूँ। सोशल वर्कर काम करता हूँ बगदल के अंदर।
यहाँ पर जो है ना कि अम्बेडकर चौक के पास भी लाइट नहीं है, और यहाँ हमारे पास जो है ना कि टिप्पू सुल्तान के पास चौक में लाइट नहीं है, यहाँ पर बस स्टैंड के पास भी लाइट नहीं है सर। पिछले 3 महीने से आके जा रहा हूँ सर, यहाँ पर जो अधिकारी बैठे हैं उनको बोल रहा हूँ, जा रहा हूँ सर, लेकिन कुछ रिस्पॉन्स नहीं है सर। बच्चे जो है ना कि नमाजों को जाके आ रहे हैं सर, यहाँ पर छोटे छोटे बच्चे हैं सर, और रात में कुत्ते हैं सर, इतने कुत्ते हैं जिसकी कोई हद नहीं सर, बच्चों को कुत्ते काट रहे हैं सर। फिर सर मेरे बच्चे को जो है ना कि पिछले 2 महीने पहले कुत्ता काटा सर, उसके जिम्मेदार कौन है सर? हम आके बोल कर जा रहे हैं सर। मच्छर तो इतने हो गए सर जिसकी कोई हद नहीं सर। मच्छर अभी भी जो है ना क्या वीडियो कर रहे हैं, तो मच्छर हमारे सामने आ रहे हैं सर, लेकिन यहाँ पर पंचायत में बोल रहे हैं पाउडर तक नहीं है बोल रहे हैं सर। या सर इसकी जिम्मेदारी कौन लेंगे सर? ये हमको भी मालूम होना सर, हमारे ही जा रहे बोले तो सर क्या मतलब है बोलिए सर। और जो है ना कि वहाँ पर हमारे पीछे दुकानों के पास भी जो है ना पूरा घास हो गया सर, रोड के ऊपर बसेस भी आने प्रॉब्लम हो रहा है सर, वहाँ का घास तक नहीं साफ कर रहे सर। ये लोग आ रहे हैं, बैठ रहे हैं, जा रहे हैं सर। 12:30 हो गए सर, अभी तक कोई नहीं आया सर पंचायत में। हम सुबह में 4 बजे आके बैठे सर। आपका जो समस्या है ना, कभी आप यहाँ के आके पीडीओ साहब से या फिर पीडीओ मैडम से आपका जो समस्या के बारे में उनके पूछे, क्या आप बोले क्या उनको? हाँ पूछे नहीं सर, आके बोल के बता कर गए सर। तो उनका आंसर क्या था? कि लाइट नहीं है सर, यहाँ पर लाइट नहीं है, वहाँ पर लक्ष्मी मंदिर के पास लाइट नहीं है बोल कर गए सर। हम 2 बार आकर बोल कर गए सर हम, फिर भी जो है ना कि रिस्पॉन्स नहीं है सर। पीडीओ को पूछे बोल के बोल रहे हैं सर। अब पीडीओ कौन है क्या नहीं, हमारे तक पीडीओ नहीं रह रहा सर। हम काम कारोबार वाले आदमी सर, हम काम को जाएंगे क्या? ये पंचायत में बैठेंगे बोले सर। आ रहे वो लोग थम लगा रहे सर, थम लगा रहे जा रहे सर। आप सुबह कितने बजे से हम यहाँ सुबह में पर? जो है ना कि 9 साढ़े 9 बजे आए सर यहाँ पर। 9 साढ़े 9 बजे है। हाँ सर, तो ऑफिस 10 बजे खुलने का रहता है, आप सब 10 बजे आने का रहता है। आने का रहता है अब सर। तो कोई भी नहीं आया है। कोई भी नहीं आया सर, खाली एक मैडम आके बैठे था, खत्म सर। पीडीओ सर भी आए हैं बाद में। पीडीओ सर वो क्या कि मोक्षा में अभी ये जो पंचायत का जो डोर क्लोज है, वो क्या आप लोग डोर क्लोज करे क्या? उन्होंने अभी नहीं आया इधर। वैसे था सर, खुला था सर, खुला था। हम नहीं खोलने दिए सर, हम खोलने नहीं दिया। अरे मैडम ये tema आपने क्या बोल के? हाँ ऐसा क्या? तो आप लोग अभी नहीं आए बोल के चुप मुझके ठहरे? हाँ सर। हाँ हाँ। और यहाँ के जो सिब्बंदी वर्ग है उनको को फोन किया हो पीडीओ को? हाँ लगे थे सर, सुबह में लगे थे सर, हमारे पटेल साहब आए। लगा तो पीडीओ सर आ रहे बोल को बोले सर, आए के बात करें। तो अभी नहीं आए। आए सर, आके बात करे सर, आके हाँ। बात करे क्या है क्या नहीं, तुम्हारी समस्या हल कर तुम उनको बोले सर, ना बोले सर हमारे को। हम पिछले 3 महीने आ रहे थे, कुछ भी ರೆಸ್ಪಾನ್ಸ್ नहीं था सर। ಈಗ ಪಿಡಿಯವರು ಈಗ ಯಾರು ಬಂದಾರ ಅಂದ್ರೆ ಅವರಿಗೆ ಇಲ್ಲಿಂದ ಹೊರಗಡೆ ಮಾಡಿ ಪಿಡಿಯವ್ರು ಬಂದಾರ. ಇಲ್ಲಿನ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ ಅವ್ರು ಪಿಡಿಯೋ ಯಾರು ಅಂತ ಹೇಳಿ, ಇಲ್ಲಿನ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ ಅವ್ರು ಪಿಡಿಯೋ ಯಾರು ಅಂತೇಳಿ, ಇಲ್ಲಿಂದ ಹೊರಗಡೆ ಆದ ಪಿಡಿಯೋರಿಗೆ ಏನು ಮಾಡ್ಯಾರ, ಅವ್ರು ಫೋನ್ ಮಾಡಿ ಕರ್ಸ್ಯಾರ. ಸಮಸ್ಯೆ ಆಗ್ಯದ, ಜನರು ಬಂದಾರ ಅಂತಂದೇಳಿ ಇಲ್ಲಿಂದ ಏನು ಹೊರಗಡೆ ಆಗಿರಲ್ಲ ಚಂದ್ರಕಾಂತ್ ಸ್ವಾಮಿ ಅಂತೇಳಿ ಅವ್ರಿಗೆ ಇಲ್ಲಿಂದ ಸಿಬ್ಬಂದಿಗಳ ಫೋನ್ ಮಾಡ್ಯಾರ, ಅವ್ರು ಬಂದಾರ. ಮತ್ತೀಗ ಇಲ್ಲಿಗೆ ಅಂದ್ರೆ ಈಗ ಪ್ರೆಸೆಂಟ್ ಇಲ್ಲಿ ನಾಯಕರು ಇಲ್ಲಿ ಪಿಡಿಒ ಅಫ್ಸರ್ ಯಾರ ಇಲ್ಲಿ? ಅದೇ ಗೊತ್ತಾಗತ್ತೆ ನಮಗೆ. मालूम ही हो रहा सर हमारे कौन है तो क्या नहीं पता तो यहाँ पर अभी पीडीओ कौन है पता नहीं किसको भी। नहीं सर हमारे। ऑफिस वालों को ना पता है ना यहाँ के सार्वजनिक वालों को पता नहीं। ಇಲ್ಲಿ ಒಂದ್ ವೇಳೆ ಪಿಡಿಒ ಇವರಿಗೆ ಪ್ರೆಸಿಡೆಂಟ್ ಚಂದ್ರಕಾಂತ್ ಸ್ವಾಮಿ ಬಂದಾರ, ಅವ್ರಿಗೆ ಕೇಳಿದ್ರೆ ಹೇಳ್ತಾರ ನಮ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ಮತ್ತೆ ಟ್ರಾನ್ಸ್ಫರ್ ಆದ ಪಿಡಿಒರಿಗೆ ಸಿಬ್ಬಂದಿಗಳು ಯಾಕೆ ಫೋನ್ ಮಾಡ್ಕರ್ದ್ರು, ಮತ್ತೆ ಇಲ್ಲಿ ನಿಯೋಜನೆ ಮಾಡಿದ ಪಿಡಿಒರು ಯಾರ ಗೋದಾವರಿ ಮೇಡಮ್ ಅವ್ರ ಅಂತ ಗೊತ್ತಾಯ್ತು. ಅವ್ರ ಮನಸ್ಸು ಬಂದಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ನಡೆದಾರ, ಮನಸ್ಸು ಬಂದಾಗ ಟ್ರಾನ್ಸ್ಫರ್ ಇಲ್ಲಿಗೆ ಮಾಡ್ಕೊಂಡು ಹೊಂಟಾರ. ಅದು ಏನು ಇವ್ರು ಅತ್ತಿ ಮಾವನ ಮನೆ ಅದ ಅಂತ ತಿಳ್ಕೊಂಡ್ರ ಬಗದಲ್ ಪಂಚಾಯತ.